ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗಿದ್ದೀರಾ ಎಲ್ಲರೂ? ಯಾವುದಪ್ಪ ಪ್ಲೇಸ್ ಇದು ಅಂತ ನೋಡ್ತಾ ಇದ್ದೀರಾ? ಇದು 365 ಡೇಸ್ ಕೂಡ ಟೂರಿಸ್ಟ್ ಪ್ಲೇಸ್ ಅಂತ ಫೇಮಸ್ ಆಗಿರ್ತಕ್ಕಂಥ ಯಳಗಿರಿಯಲ್ಲಿರ್ತಕ್ಕಂಥ AR ತಂಗಕೊಟ್ಟಾಯ್ ಅಂತ. ಇದು ಒಂದು ರೆಸಾರ್ಟ್. ನೀವಿಲ್ಲಿ ಸ್ಟೇ ಕೂಡ ಮಾಡ್ಬೋದು, ಹಾಗೆ ಡೇ ವಿಸಿಟಿಂಗ್ ಅಂತ ಕೂಡ ಹೋಗ್ಬೋದು. ಈ ಪ್ಲೇಸ್ನ ಅಡ್ರೆಸ್, ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಯಾರೆಲ್ಲ ಯಳಗಿರಿ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಈ ಪ್ಲೇಸ್ನ ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಆದಮೇಲೆ ನಿಮಗೆ ವಿಸಿಟ್ ಮಾಡಬೇಕು ಅಂತ ಅನಿಸಿದ್ರೆ ವಿಸಿಟ್ ಮಾಡ್ಬೋದು. ಹಾಗೆ ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ಜಸ್ಟ್ ವಿಸಿಟಿಂಗಿಗೆ 350 ಪರ್ ಅಡಲ್ಟ್ ಇರುತ್ತೆ. ಹಾಗೆ ನೀವು ವಿಸಿಟಿಂಗ್ ಜೊತೆ ಅಲ್ಲಿ ಬೋಟಿಂಗ್ ಹೋಗ್ತೀರಾ ಅಂದರೆ 200 ಎಕ್ಸ್ಟ್ರಾ ಆಗುತ್ತೆ. ಬಟ್ ನೀವು ಎರಡು ಒಟ್ಟಿಗೆ ತಗೋತಾ ಇದ್ದೀರಾ ಅಂದರೆ 500 ರುಪೀಸ್ ಪರ್ ಹೆಡ್ ವಿಸಿಟಿಂಗ್ ಜೊತೆಗೆ ಬೋಟಿಂಗ್ ಚಾರ್ಜಸ್ ಆಗುತ್ತೆ. ಆಲ್ಮೋಸ್ಟ್ 90% ನಾನು ಈ ವಿಡಿಯೋದಲ್ಲಿ ಈ ರೆಸಾರ್ಟ್ನ ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಏನಂದರೆ ರೂಮ್ ಯಾವ ರೀತಿ ಇರುತ್ತೆ, ಹಾಗೆ ಅಲ್ಲೊಂದು ಟೆಂಪಲ್ ಹಾಗೆ ವಿಲೇಜ್ ಟೈಪಲ್ಲಿ ಮಾಡಿದ್ದಾರೆ. ಅದು ಒಂದು ಪ್ಲೇಸ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇಲ್ಲ. ಸಖತ್ ಲಕ್ಸುರಿ ಆಗಿ ಹಾಗೆ ಒಂದು ಪ್ಯಾಲೇಸ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ ಎಂಟರ್ ಆಗ್ತಾ ಇರುವಾಗ. ಇಂಟೀರಿಯರ್ ಆಗಿರ್ಬೋದು ಅಥವಾ ಹೊರಗಡೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲಾನು ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಒಂದಕ್ಕಿಂತ ಒಂದು ತುಂಬ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ಲೇಸ್ ಇಷ್ಟ ಆಗುತ್ತೆ. ಕೆಲವರಿಗೆ ಈ ಪ್ಲೇಸ್ ಇಷ್ಟ ಆಗದೇನೂ ಇರ್ಬೋದು, ಇನ್ನು ಕೆಲವರಿಗೆ ಈ ಪ್ಲೇಸ್ ತುಂಬ ಇಷ್ಟ ಆಗ್ಬೋದು. ಮೊದಲನೇದಾಗಿ ಈ ಪ್ಲೇಸಲ್ಲಿ ನಾನು ಒಂದು ರೆಸ್ಟೋರೆಂಟ್ ತೋರಿಸ್ತೀನಿ. ಈ AR ತಂಗಕೊಟ್ಟಾಯಲ್ಲಿ ಒಳಗಡೆ ಇರ್ತಕ್ಕಂಥ ರೆಸ್ಟೋರೆಂಟ್ ಯಾವ ರೀತಿ ಇದೆ ಅಂತ ಇವಾಗ ತೋರಿಸ್ತಿದ್ದೀನಿ. ಬನ್ನಿ. ಒಳಗಡೆ ಎಂಟ್ರಿ ಆಗೋದಕ್ಕೆ ಈ ರೀತಿಯಾಗಿರುತ್ತೆ. ಹಾಗೆ ಇತ್ತೀಚಿನ ರೀಲ್ಸಲ್ಲಿ ನೀವೆಲ್ಲರೂ ನೋಡಿರ್ತೀರ, ಆ ಥರದ್ದು ಒಂದು ಯುನೀಕ್ ಆಗಿರೋದು ಏನೋ ಒಂದು ಸ್ಪೆಷಾಲಿಟಿ ಇಲ್ಲಿದೆ. ಅದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಆಗಲೇ ಹೇಳಿದಾಗೆ ಲಕ್ಸುರಿ ಆಗಿದೆ ಅಂದರೆ ಅಲ್ಲಿ ಗೋಲ್ಡನ್ ಕಲರ್ನ ಯೂಸ್ ಮಾಡಿರ್ತಾರೆ, ಹಾಗೆ ಆ್ಯಂಟಿಕ್ ಪೀಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗೋಲ್ಡ್ ಕಲರಲ್ಲಿ ಮತ್ತು ಬ್ರೌನ್ ಆ್ಯಂಡ್ ಬ್ಲ್ಯಾಕಲ್ಲಿ ಜೊತೆಗೆ ವೈಟ್ ಕಲರಿಂದ ಡೆಕೋರೇಷನ್ ಆಗಿರ್ಬೋದು ಅಥವಾ ಇಂಟೀರಿಯರ್ ಇದು ಎಲ್ಲದನ್ನೂ ಮಾಡಿರ್ತಾರೆ. ನಾನು ಹೇಳಿದ್ನಲ್ವ, ಇತ್ತೀಚೆಗೆ ರೀಲ್ಸಲ್ಲಿ ನೀವು ನೋಡಿರ್ತೀರ ಈ ಥರದ ಫ್ಯಾನ್ಗಳು. ಏನಂದರೆ ನಿಮ್ಗೆ ಅಷ್ಟಾಗೇನು ಗಾಳಿ ಬರಲ್ಲ, ಒಂಥರ ಟ್ರೆಡಿಷ್ನಲ್ ಆಗಿ ಡಿಫ್ರೆಂಟಾಗಿ. ಮೊದಲೆಲ್ಲ ಕೈಯಲ್ಲಿ ಇಟ್ಕೊಂಡು ಗಾಳಿ ಬೀಸ್ಕೊತಾ ಇದ್ರು, ಆಮೇಲೆ ಫ್ಯಾನ್ ಬಂತು. ಇವಾಗ ಮತ್ತೆ ಹಳೆ ಕಾಲದನ್ನು ಸ್ವಲ್ಪ ಮಾಡಿಫೈ ಮಾಡಿ ಈ ರೀತಿ ಮಾಡಿದ್ದಾರೆ. ಏನೇ ಡಿಫ್ರೆಂಟಾಗಿ ಮಾಡಿದ್ರು ಅದನ್ನು ಟ್ರೆಂಡ್ ಅಂತ ಹೇಳ್ತೀವಲ್ವ, ಅದೇ ರೀತಿ ಇದು ಕೂಡ ಟ್ರೆಂಡಿಂಗಲ್ಲಿರೋದು ಅಂತಲೇ ಹೇಳ್ಬೋದು. ಇದನ್ನು ಕೂಡ ಇಲ್ಲಿ ನೋಡಿ ಒಂಥರ ಡಿಫ್ರೆಂಟಾಗಿ ಫೀಲ್ ಆಯಿತು. ಅದಾದಮೇಲೆ ಇವಾಗ ನಾನು ತೋರಿಸ್ತಾ ಇರೋದು ರಿಸೆಪ್ಷನ್ ಏರಿಯಾ. ರಿಸೆಪ್ಷನ್ ಏರಿಯಾ ಯಾವ ರೀತಿ ಇದೆ ನೋಡಿ. ಫುಲ್ ಗೋಲ್ಡ್, ಬ್ರೌನ್ ಹಾಗೆ ರೆಡ್ಡಿಶಲ್ಲಿ ಇಂಟೀರಿಯರ್ ಮಾಡಿದ್ದಾರೆ. ಹಾಗೆ ಆ್ಯಂಟಿಕ್ ಪೀಸಸ್ ಅಂತೂ ಸಿಕ್ಕಾಬಟ್ಟೆ ಇಟ್ಟಿದ್ರು. ನೋಡೋದಕ್ಕೆ ಪ್ಯಾಲೇಸ್ ಒಳಗಡೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇತ್ತು. ಇದನ್ನು ಪ್ಯಾಲೇಸ್ ಅಂತಲೇ ಹೇಳ್ಬೋದು. ಅಷ್ಟು ಲಕ್ಸುರಿಯಾಗಿ ಆ ರೀತಿ ಫೀಲ್ ಬರೋ ರೀತಿಯಾಗಿ ಮಾಡಿದರು. ಇಲ್ಲಿ ನೀವು ಸ್ಟೇ ಮಾಡಬೇಕು ಅಂದರೆ 8,000 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಇದು 1 ನೈಟ್ ಸ್ಟೇಗೆ. ನೀವು ಹಾಗೆ ಈ ರೆಸಾರ್ಟ್ನ ವಿಸಿಟ್ ಮಾಡ್ತೀರಾ ಅಂದರೆ 350 ರುಪೀಸ್ ಪರ್ ಅಡಲ್ಟ್, ಹಾಗೆ 200 ರುಪೀಸ್ ಪರ್ ಕಿಡ್ ಚಾರ್ಜ್ ಆಗುತ್ತೆ. ಹಾಗೆ ನಿಮಗೆ ಇದರಲ್ಲಿ ಫುಡ್ ಎಲ್ಲ ಇನ್ಕ್ಲೂಡ್ ಆಗಿರೋದಿಲ್ಲ, ಜಸ್ಟ್ ವಿಸಿಟಿಂಗಿಗಷ್ಟೇ. ನೀವು ಫುಡ್ ಅಲ್ಲಿ ಲಂಚ್ ಅಥವಾ ಡಿನ್ನರ್ ಏನಾದರೂ ಮಾಡ್ತೀರಾ ಅಂದರೆ ಅದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅದನ್ನು ಎಕ್ಸ್ಟ್ರಾ ನೀವು ಪೇ ಮಾಡಿ ತಗೋಬೇಕಾಗತ್ತೆ. ನಾವು ಬೇರೆ ಕಡೆ ಎಲ್ಲ ರೆಸಾರ್ಟ್ಗೆ ಹೋದರೆ ಒಂದಷ್ಟು ಗೇಮ್ಸ್ ಹಾಗೆ ಫುಡ್ ಅಂತ ಪ್ಯಾಕೇಜ್ ಇರುತ್ತಲ್ವ, ಆ ರೀತಿ ಪ್ಯಾಕೇಜ್ ಅಲ್ಲ ಇದು. ಜಸ್ಟ್ ನೀವು ರೆಸಾರ್ಟ್ನ ನೋಡೋದಕ್ಕೆ ಮಾತ್ರ 350 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕ್ ಆಗಲಿ ಯಾವುದನ್ನು ಕೊಡೋದಿಲ್ಲ. ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಯಾವುದೂ 350 ರುಪೀಸಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಜಸ್ಟ್ ನೀವು ಈ ಪ್ಯಾಲೇಸ್ ಹಾಗೆ ಇರ್ತಕ್ಕಂಥ ರೆಸಾರ್ಟ್ನ ವಿಸಿಟ್ ಮಾಡಿ ನೋಡ್ಬೋದು. ಹಾಗೆ ಅಲ್ಲೊಂದು ಕಿಡ್ಸ್ ಪ್ಲೇ ಏರಿಯಾ ಇರುತ್ತೆ, ಅಲ್ಲಿ ನೀವು ಮಕ್ಕಳನ್ನು ಆಟಾಡಿಸ್ಬೋದು. ಏನಿಲ್ಲ ಅಂದರೂ ಸುಮಾರು 8 ಇಯರ್ಸ್ ಒಳಗಡೆ ಇದ್ದರೆ ಆ ಥರದ ಮಕ್ಕಳು ಒಂದು ಅರ್ಧ ಗಂಟೆ ಆಡ್ಬೋದು. ಅದು ಬಿಟ್ಟರೆ ಅಲ್ಲಿ ಜಾಸ್ತಿ ಏನೂ ಇಲ್ಲ. ಹಾಗೆ ಇವಾಗ ತೋರಿಸ್ತಾ ಇದ್ದೀನಲ್ವ, ಈ ಪ್ಲೇಸಿಂದ ಹೋದರೆ ನಿಮಗೆ
ಒಂದು ಟ್ರೆಡಿಷ್ನಲ್ ಆಗಿರ್ತಕ್ಕಂಥ ಟೆಂಪಲ್ ಹಾಗೆ ವಿಲೇಜ್ ಸಿಗುತ್ತೆ. ಅದು ಕೂಡ ರೆಸಾರ್ಟ್ ಇದೆ. ಡಿಫ್ರೆಂಟ್ ಆಗಿರ್ತಕ್ಕಂಥ ರೂಮ್ಸ್ ಅಂತಲೇ ಹೇಳ್ಬೋದು. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ನೀವು ಈ ರೂಟಲ್ಲಿ ಹೋದ್ರೇ ನಿಮ್ಗೆ ಅಲ್ಲಿ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ. ನೀವು ಆ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಹಾಗೆ ಇವಾಗ ತೋರಿಸ್ತಾ ಇರೋ ಪ್ಲೇಸ್, ಇಲ್ಲಿ ಬೋಟಿಂಗ್ ಮಾಡ್ತಾರೆ. ನೀರಂತೂ ಸಿಕ್ಕಾಬಟ್ಟೆ ಕೊಳೆ ಆಗಿತ್ತು. ಹಾಗೆ ಇಲ್ಲಿ ಆಪೋಸಿಟಲ್ಲಿ ನೋಡ್ತಾ ಇರೋ ಎಲ್ಲದನ್ನು ಕೂಡ ರೂಮ್ಸ್. ಇದು ಮೇಲೆ ಕೆಳಗಡೆ ಈ ರೀತಿಯಾಗಿ ರೂಮ್ಸ್ ಕೂಡ ಇದೆ. ಗೋಲ್ಡ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಎಲ್ಲ ಡಿಸೈನ್ಸ್ನು ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಕುತ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಚೇರ್ಸ್ ಕೂಡ ಮಾಡಿದ್ದಾರೆ. 2 ಕಡೆ ಪ್ಲೇ ಏರಿಯಾ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ವಾಟರ್ಫಾಲ್ ಕೂಡ ನೋಡ್ಬೋದು. ಹಾಗೆ ಇಲ್ಲೊಂದು ಓಪನ್ ಸೆಟ್ಟಿಂಗ್ ಇರ್ತಕ್ಕಂಥ ಕೆಫೆ ಇದೆ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಒಂದು ಚಿಕ್ಕದಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮೇಂಟೆನೆನ್ಸ್ ಎಲ್ಲ ತುಂಬ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿತ್ತು. ಎಕ್ಸೆಪ್ಟ್ ಅಲ್ಲಿ ಬೋಟಿಂಗಿಗೆ ಅಂತ ನೀರಿಟ್ಟಿದ್ದಾರಲ್ವ, ಅದು ಮಾತ್ರ ಸಿಕ್ಕಾಬಟ್ಟೆ ಕೊಳೆ ಆಗಿತ್ತು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ನಮಗೆ ಇದು ಚೆನ್ನಾಗಿಲ್ಲ ಅಂತೇನು ಅನಿಸಿಲ್ಲ ಫೋಟೋಸ್ ತಗೊಳ್ಳೋದಕ್ಕೆ. ಹಾಗೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ಯಾಲೇಸ್ ರೀತಿ ಇರೋ ರೆಸಾರ್ಟ್ನ ವಿಸಿಟ್ ಮಾಡೋದಕ್ಕೆ ಈ ಪ್ಲೇಸ್ ಚೆನ್ನಾಗಿದೆ. ಇಲ್ಲಿ ಬೋಟ್ ಕಾಣಿಸ್ತಾ ಇದೆಯಲ್ವ, ಇಲ್ಲಿ ಒಂದು ರೌಂಡ್ ಬೋಟಿಂಗ್ ಇರುತ್ತೆ. ಇದ್ರ ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಅದು ಅಷ್ಟು ಕಾಣಿಸ್ತಾ ಇಲ್ಲ. ಇಲ್ಲಿ ಸ್ಟೇ ಮಾಡೋರ್ಗೆ ಅಷ್ಟೇ ಸ್ವಿಮ್ಮಿಂಗ್ ಪೂಲ್ ಅಲೋ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ನಾವು ಬೇರೆ ಕಡೆ ರೆಸಾರ್ಟ್ಗೆಲ್ಲ ಹೋದರೆ ಡೇ ಪ್ಯಾಕೇಜಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಅಲೋ ಇರುತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಈ ಪ್ಲೇಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಫುಡ್, ವೆಲ್ಕಮ್ ಡ್ರಿಂಕ್, ಬೇರೆ ಆ್ಯಕ್ಟಿವಿಟೀಸ್ ಯಾವುದೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಇರೋದಿಲ್ಲ. ಈ ರೆಸಾರ್ಟಲ್ಲಿ ಡೇ ಆ್ಯಕ್ಟಿವಿಟೀಸ್ಗೆ ಅಥವಾ ಡೇ ಪ್ಯಾಕೇಜ್ ಅಂತ ಸಪ್ರೇಟಾಗಿ ಯಾವುದೂ ಇಲ್ಲ. ಈ ರೆಸಾರ್ಟ್ನ ವಿಸಿಟ್ ಮಾಡ್ಬೋದು ಅಷ್ಟೇ ನೀವು. ಇಲ್ಲ ಅಂದರೆ ಸ್ಟೇ ಕೂಡ ಮಾಡ್ಬೋದು. ನೀವು ಈ ರೆಸಾರ್ಟಲ್ಲೇ ಡೇ ಆ್ಯಂಡ್ ನೈಟ್ ಇರ್ತೀರಾ ಅಂದರೆ ಸ್ಟೇ ಮಾಡ್ಬೋದು. ಅದ್ರ ಬದಲು ನೀವು ನೈಟ್ ಮಾತ್ರ ಸ್ಟೇ ಮಾಡಿ ಫುಲ್ ಡೇ ನೀವು ಆ ಊರಲ್ಲಿರ್ತಕ್ಕಂಥ ಪ್ಲೇಸಸ್ನ ನೋಡೋದಕ್ಕೆ ಆಚೆ ಹೋಗ್ತೀರಾ ಅಂದರೆ ಈ ರೆಸಾರ್ಟ್ ವರ್ತ್ ಅಲ್ಲ ಅಂತಲೇ ಹೇಳ್ಬೋದು. ಬಟ್ ಇದು ಕೂಡ ಒಬ್ಬೊಬ್ರಿಗೂ ಡಿಪೆಂಡ್ಸ್. ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಅಲ್ಲಿ ಸ್ಟೇ ಕೂಡ ಮಾಡ್ಬೋದು. ನನ್ನ ಒಪಿನಿಯನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೆಸ್ಟೋರೆಂಟಿಂದ ಆಪೋಸಿಟಲ್ಲಿ ಬಂದರೆ ಈ ರೀತಿ ಈ ರೆಸಾರ್ಟ್ನ ಇನ್ನೊಂದಷ್ಟು ರೂಮ್ಸ್ನ ನಾವು ನೋಡ್ಬೋದು. ಇದರ ಆಪೋಸಿಟಲ್ಲೇ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಜೊತೆಗೆ ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ವಾಟರ್ ಫಾಲ್ಸ್ ಕೂಡ ಇದೆ. ಹಾಗೆ ಈ ಪ್ಲೇಸ್ ನೇಚರ್ ಮಧ್ಯದಲ್ಲಿ ಸುತ್ತಮುತ್ತ ಗುಡ್ಡ ಬೆಟ್ಟ ಇರೋದ್ರಿಂದ ಈ ಪ್ಲೇಸ್ ಒಂಥರ ತುಂಬ ಚೆನ್ನಾಗಿ ಅನ್ಸುತ್ತೆ. ವ್ಯೂ ಎಲ್ಲಾನು ಎಲ್ಲ ಕಡೆ ನೀವು ಎಲ್ಲಿ ನಿಂತ್ಕೊಂಡು ನೋಡಿದ್ರೂ ಈ ವ್ಯೂ ಚೆನ್ನಾಗಿದೆ ಅಂತ ಅನಿಸ್ತಾ ಇರತ್ತೆ. ಆ ರೀತಿ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಇದು. ನೋಡಿದ್ರಲ್ವಾ ಯಾಲಗಿರಿಯಲ್ಲಿ ಇರ್ತಕ್ಕಂಥ AR ತಂಗಕೊಟ್ಟಾಯ್ ರೆಸಾರ್ಟ್ ಯಾವ ರೀತಿ ಇತ್ತು ಅಂತ. ಪ್ಲೇಸ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾಲಗಿರಿಯಲ್ಲಿ ಇರ್ತಕ್ಕಂಥ ಇನ್ನೊಂದಷ್ಟು ಪ್ಲೇಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.